ಇಷ್ಟೆಲ್ಲ ಆದಮೇಲೆ ನನ್ನ ಮೊಮ್ಮಗಳು ಈ ಪರಿಸ್ಥಿತಿನ ಅದು ಹೇಗೆ ಎದುರಿಸಿರ್ತಾಳೋ ಏನು ಮಾಡ್ತಿರ್ತಾಳೋ ಒಂದು ಗೊತ್ತಿಲ್ಲ. ಈಗ ಅವಳು ಬೇಕು ಬೇಡಗಳನ್ನು ಯಾರೂ ಕೇಳಿಲ್ಲ. ಬೆಳಿಗ್ಗೆ ಆಗಲಿ ನಾನು ಅಲ್ಲಿಗೆ ಹೋಗಿ ಅವಳಿಗೆ ಬೇಕಿದ್ದನ್ನೆಲ್ಲ ಕೊಡಿಸಿ ಅವಳ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಅಮ್ಮ, ಆದ್ರೆ ಬಾವ ಕೋಪ ಮಾಡ್ಕೋತಾನೆ ಅಂತನಾ? ಇಲ್ಲ, ವೀರು ನನ್ನ ಹಾಗಲ್ಲ. ಮುಂದೆ ಏನಾಗತ್ತೆ ಏನಾಗಲ್ಲ ಅನ್ನೋದನ್ನೆಲ್ಲ ಅವನು ಯೋಚನೆ ಮಾಡಿರ್ತಾನೆ. ಈಗ ಆವೇಶದಲ್ಲಿ ಅವನಿಗೆ ಸಿಟ್ಟು ಬಂದಿರಬಹುದು, ಆದರೆ ಆ ಸಿಟ್ಟು ಕರಗಿ ತಣ್ಣಗಾದ್ಮೇಲೆ ಮಗಳ ಮೇಲಿನ ಪ್ರೀತಿ ಮನಸ್ಸನ್ನು ಕೊರೆಯಕ್ಕೆ ಶುರು ಮಾಡುತ್ತೆ. ಆದಷ್ಟು ಬೇಗ ಅವನು ಅವರಿಬ್ಬರನ್ನೂ ಒಪ್ಕೋತಾನೆ. ಈ ಕ್ಷಣದಲ್ಲಿ ಅವನ ಮನಸ್ಸಲ್ಲಿ ಏನೇನು ಓಡ್ತಿದೆ ಅನ್ನೋದು ನನಗೂ ಗೊತ್ತು. ಯಾಕೆಂದರೆ ಇದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಅದಕ್ಕೆ ಈಗಲೇ ನಾನು ಅವನ ಹತ್ರ ಏನೂ ಮಾತಾಡಲ್ಲ. ಅವನ ಹತ್ರ ಇದ್ರ ಬಗ್ಗೆ ಯಾವ ಪ್ರಶ್ನೆನೂ ಮಾಡಲ್ಲ. ಆದರೆ ಒಬ್ಬ ಅಜ್ಜಿಯಾಗಿ ನನ್ನ ಮೊಮ್ಮಗಳಿಗೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡೇ ಮಾಡ್ತೀನಿ. ಅಮ್ಮ, ಹಾಗಿದ್ರೆ ಶ್ರಾವಣಿ ನೋಡೋದಕ್ಕೆ ನಾನು ನಿಮ್ಮ ಜೊತೆಲಿ ಬರ್ಬೋದಾ? ಹೌದಮ್ಮ, ಪಿಂಕಿ ನನಗೆ ಮಗಳೇ ಆಗಿರಬಹುದು, ಆದರೆ ಶ್ರಾವಣಿನ ನನ್ನ ಮೊದಲನೇ ಮಗಳು ಅಂತಾನೆ ಬೆಳೆಸಿದ್ದೀನಿ. ಸುಖದಲ್ಲಿ ಬೆಳೆದಿರೋ ಹುಡುಗಿ ಅಮ್ಮ ಅವಳು. ಈ ಮನೆಯಲ್ಲಿ ಒಂದೇ ಒಂದು ಪುಟ್ಟ ಕೆಲಸನೂ ಅವಳ ಕೈಯಿಂದ ನಾನು ಮಾಡಿಸಿಲ್ಲ. ಈಗಲೂ ಅವಳ ಮನಸ್ಸು ಒಂದು ಸಣ್ಣ ಮಗುವಿನ ಹಾಗೆ ಇದೆ. ಆದರೆ ಈಗ ಅವಳು ಒಂದು ಮನೆ ಸೊಸೆ. ಅವಳಿಗೆ ಸಂಸಾರ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೆ ಏನು, ಮುಂದೆ ಅವಳ ಜೀವನ ಹೇಗಿರ್ಬೇಕು ಅನ್ನೋದನ್ನೆಲ್ಲ ನಾನು ಅವಳಿಗೆ ಹೇಳ್ಕೊಡ್ಬಹುದು. ಅದಕ್ಕೆ ಅಮ್ಮ, ನಾನು ನಿಮ್ಮ ಜೊತೆ ಬರ್ತೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಅನ್ಬೇಡಿ. ಸರಿ, ಆಯ್ತು, ನಾಳೆ ಹೋಗಿ ಬರೋಣ. ಈಗ ಅವಳ ಬಟ್ಟೆ ಬರೆಗಳು ಏನೇನಿದೆಯೋ ಅದನ್ನೆಲ್ಲ ಪ್ಯಾಕ್ ಮಾಡ್ತೀನಿ. ನಾಳೆ ಅಲ್ಲಿಗೆ ಹೋಗಿ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಟ್ಟು ಬರೋಣ. ಸರಿಮ್ಮ, ನಾನೆಲ್ಲ ಪ್ಯಾಕ್ ಮಾಡ್ತೀನಿ. ನಾನು ನಿಮಗೇನು ಕೊಡಲಿ? ಕೊಡ್ಬೋದು, ಏನು ಬೇಕಾದ್ರೆ ನೀವು ಕೊಡ್ಬೋದು. ಆದರೆ ಸದ್ಯಕ್ಕೆ ಈ ಸ್ವೀಟು ಟ್ರೀಟು ಅಂತ ಏನಾರ ಕೊಟ್ಟರೆ ಈ ಬಡಪಾಯಿ ಜೀವ ಪುಟಾಣಿ ಹೊಟ್ಟೆ ಒಂಚೂರು ತಿನ್ಕೊಂಡು ಸಮಾಧಾನ ಪಟ್ಕೊಳ್ಳುತ್ತೆ. ಅಯ್ಯೋ, ಆದರೆ ನಾನು ಮದುವೆ ಮನೆಯಿಂದ ಬರೀ ಕೈಯಲ್ಲಿ ಬಂದೆ, ಏನು ಕೊಡಲಿ ನಾನು ನಿಮಗೆ? ಬರೀ ಕೈಲಿ ಬಂದರೆ ಏನಾಯ್ತಂತೆ? ಈಗಿನ ಹುಡುಗಿಯರು ಗಾರ್ಡನ್ ಬಿಡ್ತಾರೆ, ಆದರೆ ಫೋನ್ ಬಿಡಲ್ಲ. ಮನೆ ಮಠ ಬಿಡ್ತಾರೆ, ಫೋನ್ ಬಿಡಲ್ಲ. ಫೋನ್ ಇದೆ ನೋಡ ಬೇಡ ಬರ್ದಿಲ್ಲಿ, ಅದೇನೋ ಇಲ್ಲಿದ್ದ ಹಿಂಗೆ ಟಿಂಗ್ 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 ಅಂತ ಓದ್ತಿದ್ರೆ ಅಲ್ಲೇನೋ ಟಂಗ್ ಟಂಗ್ ಅನ್ನತ್ತಂತೆ, ಹಂಗೆ ದುಡ್ಡು ಹೋಗುತ್ತಂತೆ, ದುಡ್ಡು ಬರುತ್ತಂತೆ. ಅದು ತೋರ್ಸಲ್ಲ, ಅದನ್ನ ಹೇಳೋ ಅಂದ್ರೆ ಏನನ್ನ ಮಾತಾಡ್ತಾರೆ. ಈ ತೊಲೆ ಹೊಳಿಲೇ ಇಲ್ವಲ್ಲ ಮಮ್ಮಿ. ಒಂದು ನಿಮಿಷ ಮೇಡಮ್ ಅವರೇ, ಏನಿದು? ತಗೊಳ್ಳಿ ಸ್ಕ್ಯಾನರ್. ಓ, ನನಗೆ ಹೊಳಿಲೇ ಇಲ್ಲ ನೋಡಿ. ನಾನು ಈಗಲೇ ನಿಮ್ಮ ಅಕೌಂಟಿಗೆ ದುಡ್ಡು ಕಳಿಸ್ತೀನಿ, ನೀವು ಹೋಗಿ ಸ್ವೀಟ್ ತಗೊಂಬಂದ್ಬಿಡಿ. ಆಗಿದೆ, ಹಾಕಿದಾರ ಮಮ್ಮಿ 5,000 ಹಾಕಿದ್ದಾರೆ ಮಮ್ಮಿ. 5,000? ಯಾಕೆ ಸಾಕಾಗಲ್ವಾ? ಬೇಡ ಸಾಕಾಯ್ತು. ಅದು ಸ್ವೀಟು ನನ್ನ ಮಗ ಹೇಳ್ದಂಗೆ ಹೊಟ್ಟೆ ತುಂಬ ಸ್ವೀಟ್ ತಿನ್ಬೋದು. 5,000 ಬರೀ ಸ್ವೀಟ್ಗೆ. ನಡೀಲಿ, ಸ್ವೀಟ್ ತಗೊಂಡ್ಬಿಡ್ತೀನಿ. ತಗೊಂಬ. ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ? ಮೇಡಬರೇ, ಅವ ಕಾಲು ನೋವು ಮೇಡಬರೇ, ವಯಸ್ಸಾಯ್ತಲ್ಲ. ವಂದನಾ,
ಎಲ್ಲಿಗೆ ತಯಾರಿ? ಅದು ಶ್ರಾವಣಿ ಮನೆಗೆ ಲಲಿತಾದೇವಿ ಅಮ್ಮನವರು. ಸಾಕು. ಈಗಾಗಲೇ ನಮ್ಮ ಮನೆ ಮಾನ ಮರ್ಯಾದೆ ಬೀದಿ ಪಾಲಾಗಿ ಹೋಗಿದೆ. ಈಗ ಆ ಮನೆ ನಮ್ಮ ಪಾಲಿಗೆ ಸ್ನೇಹ ಸಂಬಂಧ ತುಂಬಿರೋ ಮನೆ ಅಲ್ಲ, ದ್ವೇಷ ಶತ್ರುತ್ವ ತುಂಬಿರೋ ಮನೆ. ಅಲ್ಲಿಗೆ ನೀನು ಹೋಗೋದು ನನಗೆ ಇಷ್ಟ ಇಲ್ಲ. ರೀ, ಆದ್ರೆ ಅದು ನೋಡು, ಲಲಿತಾದೇವಿ ಅಮ್ಮನವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ. ಹಾಗೆ ಅವ್ರಿಗೆ ಹೇಳೋ ಅರ್ಹತೆ ಕೂಡ ಇಲ್ಲ. ಅವ್ರನ್ನ ನಮ್ಮ ಕೆಲ್ ತಡೆಯೋಕ್ಕಾಗಲ್ಲ. ಅಣ್ಣಗಾಗ್ಲಿ ಈ ಮನೆಗಾಗ್ಲಿ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಅಣ್ಣ ಈ ರಾಜ್ಯಕ್ಕೆ ಮಿನಿಸ್ಟ್ರು. ಅಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಮೀಡಿಯಾದವ್ರು ಇದ್ರು. ಅವ್ರ ಮುಂದೆ ಅವನಿಗೆ ಅವಮಾನ ಆಯ್ತಲ್ಲ. ಅವನು ಈ ಪರಿಸ್ಥಿತಿನ ಹೇಗೆ ಎದುರಿಸ್ತಾ ಇದ್ದಾನೆ ಅಂತ ನೆನ್ಸ್ಕೊಂಡ್ರೇನೆ ದುಃಖ ಆಗುತ್ತೆ. ನೀನು ಆ ಸುಬ್ಬು ಬಗ್ಗೆ, ಶ್ರಾವಣಿ ಬಗ್ಗೆ ಹೇಳುವಾಗ ನಾನು ತಾತ್ಸಾರ ಮಾಡ್ಬಿಟ್ಟೆ. ಅದು ನನ್ಗೆ ಈಗಲೂ ಕೊರಿತಾ ಇದೆ. ನೀನು ಅವ್ರ ಬಗ್ಗೆ ಅಷ್ಟೆಲ್ಲ ಹೇಳಿ ಈಗ ಅವ್ರ ಮನೆಗೆ ಹೊರಟು ನಿಂತಿದ್ಯಲ್ಲ. ನೀನು ಅಲ್ಲಿ ಹೋಗೋಬೇಡ. ಇವತ್ತಲ್ಲ ಇನ್ಯಾವತ್ತು ನೀನು ಅಲ್ಲಿಗೆ ಹೋಗೋದಾಗ್ಲಿ ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಮಾಡ್ಕೊಡ್ತು. ಅದು ನನಗೆ ಇಷ್ಟ ಆಗಲಿಲ್ಲ.